ಮುಖ ಎಲ್ಲ ಕರಿ ಆಗ್ಬಿಟ್ಟಿದೆಯಲ್ಲ. ಇದೆಲ್ಲ ಬೇರೆ ಗಿಡಗಳು ಈ ಸಲ ಮಳೆಗಾಲದಲ್ಲಿ ಹಾಕಿರೋದು. ಇದರಲ್ಲೂ ಮೊಗ್ಗಾಗಿದೆ. ಇದರಲ್ಲೂ ಮೊಗ್ಗಿದೆ, ಇಲ್ಲೂ ಮೊಗ್ಗಿದೆ, ಇದು ಮೊಗ್ಗಾಗಿದೆ. ಇಲ್ಲೊಂದು ಟೊಮೊಟೊ ಗಿಡ ಇದೆ, ಇದರಲ್ಲೂ ಹೂವಾಗಿದೆ. ಆಲ್ರೆಡಿ 2 ಟೊಮೊಟೊ ಕಾಯಿ ಇದ್ರಲ್ಲಿ ಆಗಿತ್ತು. ಇದೆಲ್ಲ ದಾಸವಾಳ ಗಿಡಗಳು. ಇಲ್ಲಿ ನೋಡಿ ಮೊಗ್ಗು ಹೂವಾದ್ಮೇಲೆ ತೋರಿಸ್ತೀನಿ. ಇದರಲ್ಲೂ ಮೊಗ್ಗಿದೆ, ಇದು ದೊಡ್ಡ ಹೂವಾಗುತ್ತೆ. ಇದು ಮೊಗ್ಗಾಗಿದೆ. ಮತ್ತೆ ಈ ಪುಟಾಣಿ ಗಿಡದಲ್ಲೂ ಮೊಗ್ಗಾಗಿದೆ. ಇಲ್ಲ ಇದೆ, ಇಲ್ಲೂ ಮೊಗ್ಗಿದೆ, ಏನೋ ತಿಂದ್ಬಿಟ್ಟಿದೆ ಹುಳ. ಇದು ನೋಡಿ ಬಟಾಣಿ ಗುಲಾಬಿ. ಮತ್ತೆ ಇಲ್ಲಿ ಅವರೆಕಾಯಿ ಗಿಡ ಇದೆ. ಈ ಥರ ಡಬ್ಬದಲ್ಲಿ ಮಣ್ಣು ಹಾಕಿ ನಿಂತಿದ್ದು. ಇದೊಂದು 2 ಸಲ ಕೊಯ್ದಿದ್ದೀನಿ ನಾನು. ಇಲ್ಲೊಂದು ಪುಟಾಣಿ ಅವರೆಕಾಯಿ ಇದೆ, ಇಲ್ಲೊಂದಾಗಿದೆ. ಸ್ವಲ್ಪ ಡ್ಯಾಮೇಜ್ ಇರೋದನ್ನ ಸೇರಿಸಬಾರ್ದು. ಈ ಮುರಿದೋಗಿದ್ದೆಲ್ಲ ಇರುತ್ತಲ್ಲ, ಈ ಥರ ತುದಿ ಎಲ್ಲ ಮುರಿದೋಗಿರುತ್ತಲ್ಲ, ಇದನ್ನ ಸಪ್ರೇಟ್ ಆಗಿ ಇಟ್ಕೋಬೇಕು. ಈ ಥರ ಫ್ರೆಶ್ ಆಗಿ ಸ್ವಲ್ಪನೂ ಡ್ಯಾಮೇಜ್ ಇಲ್ಲದೆ ಇರೋದನ್ನ ಈ ಥರ ತೊಟ್ಟು ತೆಗೆದು ಒಂದ್ಸತಿ ವಾಶ್ ಮಾಡಿ, ಆಮೇಲೆ ನೀರೆಲ್ಲ ಆರಿದ್ಮೇಲೆ ಒಂದು ಕವರ್ ಒಳಗೆ ಕಟ್ಟಿಡಬೇಕು. 1 ವಾರದ ತನಕ ಇದೇ ಥರ ಹಸಿರಾಗಿ ಇರುತ್ತೆ, ಮತ್ತೆ ಫ್ರೆಶ್ ಆಗಿ ಇರುತ್ತೆ, ಕೊಳ್ತೆಲ್ಲ ಹೋಗಲ್ಲ. ಓಕೆನಾ? ಈ ಟಿಪ್ಪನ್ನ ಫ್ರಿಜ್ ಇಲ್ಲದೆ ಇರೋರು ಫಾಲೋ ಮಾಡಿ. ಆಮೇಲೆ ವರ್ಕ್ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ. ನೀವು ಕೂಡ ಸಂತೆಗೆ ಹೋಗಿ ಬಂದಮೇಲೆ ಒಂದ್ಸಲ ಹಾಗೆ ರಫಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ ಆಯ್ತಾ? ಈ ಥರ ಹೊಟ್ಟೆ ಸ್ಟೇನರ್ ಇರುತ್ತಲ್ಲ, ಈ ಥರದ್ರಲ್ಲಿ ಇಟ್ಕೊಳ್ಳಿ. ಈ ಹಸಿಮೆಣಸನ್ನ ಈ ಥರ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿಡಬೇಕು. ಇದು ಫುಲ್ ನೀರೆಲ್ಲ ಹೋದ್ಮೇಲೆ ಒಂದು ಡ್ರೈ ಆಗಿರೋ ಕವರ್ ಒಳಗೆ ಕಟ್ಟಿಡಬೇಕು. ನೀವು ಹಿಂಗೆ ಹೊಡೆಸ್ಬಿಟ್ರೆ ಏನಾಗುತ್ತೆ?